ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಇಲಾಖೆಯ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಚೇರಿ, ಕರ್ನಾಟಕ ರಾಜ್ಯ, ನೃಪತುಂಗ ರಸ್ತೆ, ಬೆಂಗಳೂರು ಇವರು ಪ್ರಕಟಿಸುವಂಥದ್ದಿದೆ. ಇದರಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖ 4ರ ಪತ್ರವನ್ನು ಗಮನಿಸಲು ಕೋರಲಾಗಿದೆ. ಸದರಿ ಪತ್ರದೊಂದಿಗೆ ಸರ್ಕಾರದ ಉಲ್ಲೇಖ 1ರ ಆದೇಶವನ್ನು ಲಗತ್ತಿಸಿ ಕಳುಹಿಸಿ, ಸದರಿ ಆದೇಶದಲ್ಲಿ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಸರ್ಕಾರವು ನೀಡಿರುವ ನಿರ್ದೇಶನಗಳ ಅನುಸಾರ ಈ ಕೆಳಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸುವಂತೆ ಕೋರಲಾಗಿತ್ತು. ಅದರಂತೆ ತಮ್ಮ ಘಟಕಗಳಿಂದ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸಲಾಗಿರುತ್ತದೆ. ಹಾಗಾದರೆ ಈ ವರ್ಗೀಕರಣ ವಿವರದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋದಾದರೆ, ಕ್ರಮ ಸಂಖ್ಯೆ 1ರಲ್ಲಿ ಹುದ್ದೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಕಲ್ಯಾಣ ಕರ್ನಾಟಕ 5 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 15, ಒಟ್ಟು 20 ಹುದ್ದೆಗಳು. ಕ್ರಮ ಸಂಖ್ಯೆ 2 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಕಲ್ಯಾಣ ಕರ್ನಾಟಕ ಹುದ್ದೆಗಳು 275, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 1375, ಒಟ್ಟು ಹುದ್ದೆಗಳ ಸಂಖ್ಯೆ 1650. ಕ್ರಮ ಸಂಖ್ಯೆ 3 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಕಲ್ಯಾಣ ಕರ್ನಾಟಕ ಹುದ್ದೆಗಳ ಸಂಖ್ಯೆ 610, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳ ಸಂಖ್ಯೆ 3500, ಒಟ್ಟು ಹುದ್ದೆಗಳ ಸಂಖ್ಯೆ 4110. ಕ್ರಮ ಸಂಖ್ಯೆ 4 ಸ್ಟೇ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಕಲ್ಯಾಣ ಕರ್ನಾಟಕ 532 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳ ಸಂಖ್ಯೆ 1500, ಒಟ್ಟು ಹುದ್ದೆಗಳು 2032. ಕ್ರಮ ಸಂಖ್ಯೆ 5 ಪೊಲೀಸ್ ಕಾನ್ಸ್ಟೇಬಲ್ KSISF ಕಲ್ಯಾಣ ಕರ್ನಾಟಕ ಹುದ್ದೆಗಳ ಸಂಖ್ಯೆ 364, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳ ಸಂಖ್ಯೆಯಲ್ಲಿ ಏನೂ ಇಲ್ಲ, ಮತ್ತು ಒಟ್ಟು ಹುದ್ದೆಗಳ ಸಂಖ್ಯೆ 364. ಪ್ರಸ್ತುತ ಸರ್ಕಾರದ ಉಲ್ಲೇಖ 2ರ ಆದೇಶದಲ್ಲಿ ಪರಿಶಿಷ್ಟ ಜಾತಿಯ ಒಟ್ಟಾರೆ 15% ಮೀಸಲಾತಿಯಲ್ಲಿ ಪ್ರವರ್ಗ A 2.25, ಪ್ರವರ್ಗ B 2.25 ಮತ್ತು ಪ್ರವರ್ಗ C 4.5ರಂತೆ ಒಳ ಮೀಸಲಾತಿಯನ್ನು ನಿಗದಿಪಡಿಸಿ ಆದೇಶಿಸಿರುತ್ತದೆ. ಹಾಗೂ ಸದರಿ ಆದೇಶದಂತೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಪೂರಕವಾಗುವಂತೆ ಸರ್ಕಾರದ ಉಲ್ಲೇಖ 3ರ ಆದೇಶದಲ್ಲಿ 400 ಬಿಂದುಗಳ ನೇರ ನೇಮಕಾತಿ ರೋಸ್ಟರ್ ಅನ್ನು ಅಂದರೆ ವರ್ಟಿಕಲ್ ರೋಸ್ಟರನ್ನು ಅನುಬಂಧ 1ರ ಮೂಲಕ ಹಾಗೂ ಪರಿಶಿಷ್ಟ ಜಾತಿಯ ವಿವಿಧ ಪ್ರವರ್ಗಗಳ ಒಳ ಮೀಸಲಾತಿಯನ್ನು ಅಳವಡಿಸಲು ಪೂರಕವಾಗುವಂತೆ 60 ಬಿಂದುಗಳ ರೋಸ್ಟರ್ಗಳನ್ನು ಅನುಬಂಧ 2ರ ಮೂಲಕ ನಿಗದಿಪಡಿಸಲಾಗಿರುತ್ತದೆ ಅಂತ ತಮ್ಮ ಒಂದು ಅಧಿಸೂಚನೆಯಲ್ಲಿ ತಿಳಿಸಿರುವಂಥದ್ದು. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.